రింగుల జుట్టు చూసి పాడిపోయానే నీ బొంగుల మాటలిని పాడిపోయానే రంగుల కొంగు తాకి పాడి. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್. ವೆಲ್ಕಮ್ ಟು ರಿವ್ಯೂ ವಿತ್ ಪ್ರಶಾಂತ್. ಮೊದಲಿಗೆ ಟಿಲ್ಲು ಸ್ಕ್ವೇರ್ ಮೂವಿಯ ಒಂದು ವಿಮರ್ಶೆಗೆ ಸ್ವಾಗತ. ನೀವೇನಾದರೂ DJ ಟಿಲ್ಲು ಸಿನಿಮಾ ನೋಡಿದರೆ ಡೆಫಿನೆಟ್ಲಿ ನಿಮಗೆ ಟಿಲ್ಲು ಸ್ಕ್ವೇರ್ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ, ಸಿನಿಮಾದ ಪ್ಲಾಟ್ ಏನಂದರೆ ಟಿಲ್ಲುನ ಬರ್ತಡೇ ದಿನದಂದೇ ಒಂದು ಟ್ರ್ಯಾಜರಿ ಆಗಿಬಿಡುತ್ತೆ. ಆ ಟ್ರ್ಯಾಜರಿಯಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತೆಲ್ಲ ನೀವು DJ ಟಿಲ್ಲುವಲ್ಲಿ ನೋಡಿದ್ರಿ. ಅದೇ ಥರ ಟಿಲ್ಲು ಸ್ಕ್ವೇರಲ್ಲೂ ಕೂಡ ನೆಕ್ಸ್ಟ್ ಬರ್ತಡೇಗೆ ಒಂದು ಟ್ರ್ಯಾಜರಿ ಆಗಿ ಏನೇನು ಪ್ರಾಬ್ಲಮ್ನ ಟಿಲ್ಲು ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಒಂದು ಸಿನಿಮಾದ ಪ್ಲಾಟ್. ಮೊದಲಿಗೆ ಸಿನಿಮಾದಲ್ಲಿ ಸಿದ್ದು ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಅಲ್ಟಿಮೇಟ್ ಆಗಿದೆ. ಡೈಲಾಗ್ಗಳಿಂದನೇ ಫುಲ್ ಕಾಮಿಡಿ ಆ್ಯಂಡ್ ಫನ್ ತೋರಿಸೋ ಸಿದ್ದು ಅವರು ಒಂದೊಂದು ಸೀನ್ನಲ್ಲಿ ಕಾಮಿಡಿ ಇಲ್ಲದೇ ಇದ್ದರೂ ಅವರ ಒಂದು ಎಕ್ಸ್ಪ್ರೆಷನ್ನಿಂದನೇ ನಿಮಗೆ ಒಂದು ಕಾಮಿಡಿ ಫೀಲ್ನ ತಂದು ಕೊಡುತ್ತೆ ಅಂತ ಹೇಳ್ತೀನಿ. ಸೇಮ್ ಕಥೆ ಏನು ಚೇಂಜಸ್ ಆಗಿಲ್ಲ, ಸೇಮ್ ರುಟೀನ್ ಕಥೆನೇ. ರುಟೀನ್ ಅಂತಲೂ ಹೇಳೋಕ್ಕಾಗಲ್ಲ. DJ ಟಿಲ್ಲು ಒನ್ ಕತೆ ಹೇಗಿದೆ ಕೂಡ ಟಿಲ್ಲು ಸ್ಕ್ವೇರ್ ಕೂಡ ಕತೆ ಆಗಿದೆ, ಆದರೆ ಹೇಳೋ ರೀತಿ ಒಂದು ಚೇಂಜ್ ಆಗಿದೆ ಮತ್ತು ಕ್ಯಾರೆಕ್ಟರ್ಗಳು ಕೂಡ ಸೇಮ್ DJ ಟಿಲ್ಲು ಮೂವಿಯಲ್ಲಿದ್ದ ಕ್ಯಾರೆಕ್ಟರ್ಗಳೇ ಒಂದು 2 ಕ್ಯಾರೆಕ್ಟರ್ ಮಾತ್ರ ಆ್ಯಡ್ ಆಗಿವೆ. ಮತ್ತು ನಿಮಗೆ ಫಸ್ಟ್ ಹಾಫಲ್ಲಿ ಸಿನಿಮಾ ಒಂದು ಅಲ್ಟಿಮೇಟ್ ಫನ್ ಕೊಡುತ್ತೆ ಅಂತ ನಾನು ಒಂದು ಗ್ಯಾರಂಟಿ. ಫಸ್ಟ್ ಹಾಫಲ್ಲಿ ಏನು ಎನರ್ಜಿ ಇತ್ತು, ಒಂದು ಏನೋ ಸ್ಕ್ರೀನ್ ಪ್ರೆಸೆನ್ಸ್ ಇತ್ತು, ಅದು ಯಾಕೋ ಸೆಕೆಂಡ್ ಹಾಫಲ್ಲಿ ಅದು ಡೌನ್ ಆಗಿಬಿಡುತ್ತೆ. ಯಾಕೆ ಅಂತ ಗೊತ್ತಾಗಲ್ಲ. ಆದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಫಸ್ಟ್ ಹಾಫಲ್ಲಿ ಏನು ಎನರ್ಜಿ ಇತ್ತು ಅದು ಸೆಕೆಂಡ್ ಹಾಫಲ್ಲಿ ಎಲ್ಲೂ ಕಳೆದೋಗುತ್ತೆ. ಮತ್ತು ಸಿನಿಮಾದಲ್ಲಿ ಯಾಕೋ ನನ್ನ ಥಿಯೇಟರ್ ಪ್ರಾಬ್ಲಮ್ ಅಂತ ಗೊತ್ತಾಗಲಿಲ್ಲ, ಆದರೆ ಸ್ಕ್ರೀನ್ ತುಂಬ ನನಗೆ ಬ್ರೈಟಾಗಿ ಅನಿಸ್ತಾ ಇತ್ತು, ಬ್ಲರ್ ಅಂತ ಅನಿಸ್ತಾ ಇತ್ತು. ಅದು ಥಿಯೇಟರ್ ಪ್ರಾಬ್ಲಮ್ ಇತ್ತೋ ಇಲ್ಲ ಅವರ ಎಡಿಟಿಂಗಲ್ಲೇ ಆಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಟಿಲ್ಲು ಸ್ಕ್ವೇರ್ ಒಂದು ಒಳ್ಳೆ ಮಜಾ ಕೊಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಅನುಪಮ ಪರಮೇಶ್ವರ್ ಅವರ ಒಂದು ಗ್ಲ್ಯಾಮರಸ್ ಬ್ಯೂಟಿ, ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಅಲ್ಟಿಮೇಟ್ ಆಗಿದೆ. ಅದು ನೀವು ಮನೇಲಿ ಕುಂತು ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಬರೋಲ್ಲ ನಿಮಗೆ. ಥಿಯೇಟರಲ್ಲಿ ಒಂದು ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಥಿಯೇಟರಲ್ಲಿ ನೋಡಿದರೆ ನಿಮಗೆ ತುಂಬ ಒಂದು ಒಳ್ಳೆ ಮಜಾನೇ ಕೊಡುತ್ತೆ. ಅದು ಮತ್ತು DJ ಟಿಲ್ಲು ಸ್ಕ್ವೇರಲ್ಲಿ ಕೂಡ ಒಂದು ರಾಧಿಕಾನ ಎಂಟ್ರಿ ಆಗುತ್ತೆ. ರಾಧಿಕಾ ಕೂಡ ಒಂದು ಅಲ್ಟಿಮೇಟ್ 5 ನಿಮಿಷ ಬಂದು ಹೋಗ್ತಾರೆ, ಆದರೆ ಒಂದು ಅಲ್ಟಿಮೇಟ್ ಪ್ರೆಸೆನ್ಸ್ನ ಕೊಟ್ಟು ಹೋಗ್ತಾರೆ. ಇಂಥ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಲಿ ಅನ್ನೋದೇ ನನ್ನೊಂದು ಆಸೆ. ಆದಷ್ಟು ಬೇಗ ಬರಲಿ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹರಿ ಓಂ ತತ್ಸತ್.